ನಮಸ್ಕಾರ ಫ್ರೆಂಡ್ಸ್, ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತಂದರೆ, ತಮ್ಮನೆಲ್ಲಲ್ಲಿ ನೋಡಿರೋ ಹಾಗೆ ಬ್ಯಾಕ್ ಫಿಲ್ಲಿಂಗ್. ಈಗ ನಂದು ಅರ್ತ್ ವರ್ಕ್ ಆಗಿದೆ, PCC ಆಗಿದೆ, ಫುಟಿಂಗ್ ಕಾಂಕ್ರೀಟ್ ಆಗಿದೆ, ಪೆಡಸ್ಟಲ್ ಕಾಲಮ್ ಕಾಂಕ್ರೀಟ್ ಆಗಿದೆ, ಎಲ್ಲ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು? ಬ್ಯಾಕ್ ಫಿಲ್ಲಿಂಗ್ ಹೆಂಗೆ ಮಾಡೋದು, ಏನು ಎತ್ತ ಅಂತ ನಾನು ಇದರಲ್ಲಿ ಪ್ರಾಕ್ಟಿಕಲಾಗಿ ಸೈಟಲ್ಲಿ ಯಾವ ಥರ ನಡೆಯುತ್ತೆ ಅನ್ನೋದು ತೋರಿಸ್ತೀನಿ, ಮತ್ತು ಕ್ಯಾಲ್ಕುಲೇಷನ್ನು ತೋರಿಸ್ತೀನಿ. ಬ್ಯಾಕ್ ಫಿಲ್ಲಿಂಗಿಗೆ ಒಂದು ಮೆಥಡಾಲಜಿ ಇದೆ, ಲೇಯರ್ ಬೈ ಲೇಯರ್ ಮಾಡಬೇಕು. ಆ ಮೆಥಡಾಲಜಿ ಹೆಂಗೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ಇಮೇಜಲ್ಲಿ ಕಾಣ್ತಾ ಇದೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ತಾ ಇರೋದು. ಇದಕ್ಕೆ ನಾವು ಬ್ಯಾಕ್ ಫಿಲ್ಲಿಂಗ್ ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟು ಸಬ್ಸ್ಟ್ರಕ್ಚರ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸೂಪರ್ ಸ್ಟ್ರಕ್ಚರ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲನೂ ಪಾರ್ಟ್ ಇದೆ. ಈಗ ಬನ್ನಿ, ಈಗ ಬ್ಯಾಕ್ ಫಿಲ್ಲಿಂಗ್ ಹೆಂಗೆ ಮಾಡೋದು ಏನು ಅನ್ನೋದು ಒಂದು ವಿಡಿಯೋ ನೋಡೋದು ಮುಖಾಂತರ ನಿಮಗೆ ಗೊತ್ತಾಗುತ್ತೆ, ಯಾವ ಥರ ಪ್ರಾಕ್ಟಿಕಲ್ ಆಗಿ ಸೈಟಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡಿ. Ever wondered why backfilling is so crucial in the world of construction? Often overlooked, this process holds a significant role in ensuring the stability and longevity of structures. So sit back, relax, and let's delve into the fascinating world of backfilling in construction. The process of backfilling is akin to a symphony, each step harmonizing with the next to create a solid foundation that ensures a structure's stability. The second movement is selecting the right backfill material. This typically involves a choice between native soil, engineered fill, or a mix of both. The third movement is the placement of the backfill. This stage is not merely about dumping the chosen material into the excavated space. It's a meticulous process where the backfill material is placed in layers, each approximately 8 to 12 inches thick, and compacted to eliminate air pockets and achieve the desired level of density. The final movement in this symphony is the compaction of the backfill. This is where heavy machinery like rollers or plate compactors come into play. These machines apply pressure to the backfill material, ensuring it's tightly packed and able to support the structure it surrounds or the utilities it protects. In summary, backfilling in construction is an essential process that involves 4 key steps: excavation, selection of backfill material, placement and compaction of the backfill. Each step plays a crucial role in ensuring the stability of the structure and the safety of the construction site. Backfilling in construction may seem like a simple process, but it requires a keen understanding of the soil composition, careful planning, and accurate execution, providing the much-needed support and stability to our awe-inspiring structures. And with that, we wrap up our journey through the fascinating world of backfilling in construction. Until next time, stay curious and keep... ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿದ ಮೇಲೆ ನಿಮಗೆ ಯಾವ ಥರ ಸೈಟಲ್ಲಿ ಹೆಂಗೆ ಮಾಡಬೇಕು, ಅದ್ರ ಮೆಥಡಾಲಜಿ ಏನು, ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಬಟ್ ಯೂಶ್ವಲಿ ಈ ಥರ ಮಾಡಿದರೆ ಭಾಳ ಒಳ್ಳೆಯದು. ಬಟ್ ಇದನ್ನು ಫಾಲೋ ಮಾಡೋದು ಸ್ವಲ್ಪ ಕಡಿಮೆ ಸೈಟಲ್ಲಿ, ಯಾಕಂದರೆ ಡೆಡ್ಲೈನ್ ಇರುತ್ತೆ, ಶೆಡ್ಯೂಲ್ಸ್ ಇರುತ್ತೆ ಅಂದ್ಬಿಟ್ಟು ಫಾಲೋ ಮಾಡೋದಿಲ್ಲ. ಈ ಥರ ಲೇಯರ್ ಬೈ ಲೇಯರ್ ಮಾಡಿ ಇದು ಮಾಡಿದರೆ ಭಾಳ ಒಳ್ಳೆಯದು. ಈಗ ಬನ್ನಿ, ಅದ್ರದ್ದು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಎಕ್ಸೆಲ್ ಶೀಟಲ್ಲಿ ಯಾವ ಥರ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಬ್ಯಾಕ್ ಫಿಲ್ಲಿಂಗ್ ಬೋಲ್ಡ್ ಮಾಡ್ತೀನಿ. ನಂದು ಬ್ಯಾಕ್ ಫಿಲ್ಲಿಂಗ್ ಯಾವ ಥರ ನನಗೆ ಸಿಗುತ್ತೆ ಅಂತಂದರೆ, ಪ್ರೀವಿಯಸ್ ಕ್ಯಾಲ್ಕುಲೇಷನಿಂದ ಸಿಗುತ್ತೆ. ಈಗ ನಂದು ನ್ಯಾಚುರಲ್ ಗ್ರೌಂಡ್ ಲೆವೆಲಿಂದ ಅರ್ತ್ ವರ್ಕ್ ಮಾಡಿದ್ದೀನಿ. ಕೆಳಗಡೆ ಎಷ್ಟು ಡ್ರಾಯಿಂಗಲ್ಲಿ ಎಷ್ಟಿದೆ, 1.8 ಮೀಟ್ರು. ಆ 1.8 ಮೀಟ್ರಲ್ಲಿ ನಾನು ಸ್ಯಾಂಡ್ ಫಿಲ್ ಮಾಡಿದ್ದೀನಿ. ಸೊ ಸ್ಯಾಂಡ್ ಫಿಲ್ಲಿಂಗ್ ಮೈನಸ್ ಮಾಡಬೇಕು, ಮತ್ತು PCC ಮೈನಸ್ ಮಾಡಬೇಕು, ಮತ್ತು ಏನಾಗಿದೆ, ಫುಟಿಂಗ್ ಕಾಂಕ್ರೀಟ್ ಆಗಿದೆ, ಫುಟಿಂಗ್ ಕಾಂಕ್ರೀಟ್ ಮೈನಸ್ ಮಾಡಬೇಕು. ನೆಕ್ಸ್ಟು ಕಾಲಮ್ ಕಾಂಕ್ರೀಟ್ ಮೈನಸ್ ಮಾಡಬೇಕು. ಇದು ಮಾಡಿದರೆ ನನಗೆ ಬ್ಯಾಕ್ ಫಿಲ್ಲಿಂಗ್ ಕ್ವಾಂಟಿಟಿ, ಬ್ಯಾಲೆನ್ಸ್ ಏರಿಯಾ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಬ್ಯಾಕ್ ಫಿಲ್ಲಿಂಗ್ ಕ್ವಾಂಟಿಟಿ ಸಿಗುತ್ತೆ. ಅದು ನೋಡಿ ಯಾವ ಥರ ಮಾಡ್ತೀನಿ ಅಂತ. ಈಕ್ವಲ್ಸ್ ಎಲ್ಲಿದೆ, ಎಕ್ಸ್ಕವೇಷನ್ ಕ್ವಾಂಟಿಟಿ ಎಷ್ಟು, 87.32 ಕ್ಯೂಬಿಕ್ ಮೀಟರ್, ಕ್ಲಿಕ್, ಮೈನಸ್ ಸ್ಯಾಂಡ್ ಫಿಲ್ಲಿಂಗ್ ಕ್ವಾಂಟಿಟಿ ಎಷ್ಟು ಮಾಡಿದ್ದೀನಿ, 100 mm ಸ್ಯಾಂಡ್ ಫಿಲ್ಲಿಂಗ್ ಮಾಡಿದ್ದೀನಿ. ನೋಡಿ ಅದು ಕ್ವಾಂಟಿಟಿ ಎಷ್ಟು ಬಂದಿದೆ, 4.85, ಮೈನಸ್ PCC ಎಷ್ಟು, 4.85, ಮೈನಸ್ ಫುಟಿಂಗ್ ಕಾಂಕ್ರೀಟ್ ಕ್ವಾಂಟಿಟಿ ಎಷ್ಟು, 6.05, ಮೈನಸ್ ಕಾಲಮ್ ಕಾಂಕ್ರೀಟ್ ಕ್ವಾಂಟಿಟಿ ಎಷ್ಟು, ಕ್ಲಿಕ್, ಎಂಟರ್. ಎಷ್ಟು ಬಂತು, 70.05 ಕ್ಯೂಬಿಕ್ ಮೀಟರ್. ಇದ್ರ ಯೂನಿಟ್ ಏನು, ಕ್ಯೂಬಿಕ್ ಮೀಟರ್. ಎಂಟರ್.
ಬ್ಯಾಕ್ ಫಿಲ್ಲಿಂಗ್ ಕ್ವಾಂಟಿಟಿ ಇಷ್ಟೇ. ಬ್ಯಾಕ್ ಫಿಲ್ಲಿಂಗ್ ಭಾಳ ಸಿಂಪಲ್ಲು, ಮತ್ತು ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ಕೂಡ ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೆಥಡಾಲಜಿನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದರ ಇಂಪಾರ್ಟೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಕೂಡ ಆಗಿದೆ. ಈಗ ನೋಡಿ ನೆಕ್ಸ್ಟ್ ಏನು ಮಾಡ್ತೀನಿ, ಕ್ಲಿಕ್ Ctrl+C Ctrl+V, ಇಲ್ಲಿ ಬನ್ನಿ, ಕ್ಲಿಕ್ Ctrl+C Ctrl+V, ಡಬಲ್ ಕ್ಲಿಕ್, ಸ್ಪೇಸ್, ಬ್ಯಾಕ್ ಫಿಲ್ಲಿಂಗ್ ಕ್ವಾಂಟಿಟಿ ಇಷ್ಟೇ. ಬ್ಯಾಕ್ ಫಿಲ್ಲಿಂಗ್ ಕ್ವಾಂಟಿಟಿ ಇಲ್ಲಿಗೆ ಫೌಂಡೇಶನ್ ಪಾರ್ಟು ಮುಗೀತು. ನೆಕ್ಸ್ಟು ಮೂರು ಸ್ಟೇಜಸ್ ಇದೆ. ಫೌಂಡೇಶನ್ನು, ಸಬ್ಸ್ಟ್ರಕ್ಚರು, ಸೂಪರ್ ಸ್ಟ್ರಕ್ಚರು. ಫೌಂಡೇಶನ್ ಪಾರ್ಟ್ ಅರ್ಥವರ್ಕಿಂದ ಹಿಡಿದು ಬ್ಯಾಕ್ ಫಿಲ್ಲಿಂಗ್ವರೆಗೂ ಮುಗೀತು. ನೆಕ್ಸ್ಟು ಸಬ್ಸ್ಟ್ರಕ್ಚರ್, ಅದು ಇದ್ರವರೆಗೂ ಬರುತ್ತೆ, ಪ್ಲಿಂತ್ವರೆಗೂ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಸೂಪರ್ ಸ್ಟ್ರಕ್ಚರ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಮುಂಬರುವ ಎಲ್ಲ ಇದರಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಬ್ಯಾಕ್ ಫಿಲ್ಲಿಂಗ್ ಕ್ವಾಂಟಿಟಿ ಮುಗೀತು. ನಮಸ್ಕಾರ.